ನಾನು ಕೆಲಸ ಮಾಡೋ ಹತ್ರ ಡೈಲಿ ಎಲ್ಲರೂ ಯೂಟ್ಯೂಬ್ ಚಾನಲ್ ಬೇರೆ ಐತೆ, ನಿಂದು ಕುಕಿಂಗ್ ಚಾನಲ್ಲು, ನಮಗೆಲ್ಲ ಏನೂ ತಂದ್ಕೊಡೋದೇ ಇಲ್ಲ, ಸುಮ್ಮನೆ ನೀನು ಮಾಡಿ ಮಾಡಿ ಪೋಸ್ಟ್ ಮಾಡ್ತಿರ್ತೀಯ, ನೀನೇ ತಿನ್ಕೋತೀಯ, ನಮಗೆ ಮಾತ್ರ ಏನೂ ತಗೋಬರೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರಿಗೂ ತೊಗೊಂಡೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಏನೋ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ನೋಡೋಣ, ತೊಗೊಂಡು ಹೋಗ್ತೀನಿ, ಟೇಸ್ಟ್ ಹೇಗಿದೆ ಅಂತ, ಹೇಗೆ ಕಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಹಂಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ನಾನೆಲ್ಲ ಲಾಗ್ಸ್ ಕುಕಿಂಗ್ ವೀಡಿಯೋಸ್ ಎಲ್ಲ ಶೇರ್ ಮಾಡಿಬಿಟ್ಟು ತುಂಬಾ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಇವತ್ತೊಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈ ರೆಸಿಪಿನ ತಯಾರು ಮಾಡೋದಕ್ಕೆ ಹೊರಗಡೆಯಿಂದ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಇರೋ ಆಲೂಗೆಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪಿದ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಈ ರೆಸಿಪಿನ ತಯಾರು ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ತಿಂತಾರೆ. ಸಖತ್ತಾಗಿರುತ್ತೆ. ಈ ರೆಸಿಪಿ ಹೇಗೆ ಮಾಡಬೇಕು ಅನ್ನೋದನ್ನ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ನೀಟಾಗಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಂಗೆ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ರೆಸಿಪಿನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು 5-6 ಆಲೂಗೆಡ್ಡೆ ತೊಗೊಂಡ್ಬಿಟ್ಟು ಅದನ್ನು ನೀರಿಗೆ ಹಾಕಿಬಿಟ್ಟು ನೀಟಾಗಿ ಈ ಥರ ಎಲ್ಲ ತೊಳ್ಕೊಬೇಕಾಗತ್ತೆ. ಅದರಲ್ಲಿ ತುಂಬ ಮಣ್ಣೆಲ್ಲ ಕಚ್ಕೊಂಡಿರುತ್ತಲ್ಲ, ಆ ಮಣ್ಣೆಲ್ಲ ನೀಟಾಗಿ ಹೋಗೋ ತನಕ ನೀಟಾಗಿ ಈ ಥರ ತೊಳ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ. ನಾವಿವಾಗ ಈ ಥರ ಸೈಡಿಗೆ ಎತ್ತಿಟ್ಕೊಂಡಿರೋ ಆಲೂಗೆಡ್ಡೆನ ಆ ಸಿಪ್ಪೆ ಎಲ್ಲ ಸುಲಿದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸಿಪ್ಪೆ ಸುಲಿದಿರ ಹಂಗೆ ಸಹ ಮಾಡ್ಬೋದು, ಆದರೆ ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀಟಾಗಿ ಈ ಥರ ಎಲ್ಲ ಸಿಪ್ಪೆ ಸುಲ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಲ್ಲಿ ನಾವು ಆವಾಗಲೇ ಸುಲಿದಿಟ್ಕೊಂಡಿರೋ ಅಂತಹ ಆಲೂಗೆಡ್ಡೆನ ನೀಟಾಗಿ ಸಣ್ಣದಾಗಿ ಈ ಥರ ತುರಿಬೇಕಾಗತ್ತೆ. ತೀರಾ ಸಣ್ಣನೂ ಬೇಡ, ತೀರಾ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ನೀಟಾಗಿ ಈ ಥರ ಎಲ್ಲ ತುರ್ಕೋಬೇಕಾಗತ್ತೆ. ಇದನ್ನು ಕಟ್ ಮಾಡಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ತುರಿದ್ರೇ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಬಿಟ್ಟು ಅದ್ರ ಜೊತೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಸಹ ಸಣ್ಣದಾಗಿ ಹಚ್ಚಿಟ್ಕೋಬೇಕಾಗತ್ತೆ. ಇದನ್ನ ಹಚ್ಚಲಿಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿಬಿಟ್ಟು ತರಿಯಾಗಿ ಸಹ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು. ಹಂಗೆ ಮಾಡಿದ್ರು ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಆವಾಗಲೇ ತುರಿದಿಟ್ಕೊಂಡಿರೋ ಅಂತಹ ಆಲೂಗೆಡ್ಡೆಗೆ ಹಚ್ಚಿಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪನ್ನ ಸಹ ನಾನು ಸೇರಿಸಿದ್ದಾಯಿತು. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ ಸಾಕು. ಅದು ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಆದರೆ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಅಜ್ವಾ ಕಾಳನ್ನ ಸಹ ನಾನು ಸ್ಮ್ಯಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅಜ್ವಾ ಕಾಳು ಹಾಕಿದ್ರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸಹ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ಅಚ್ಕಾರದ ಪುಡಿ ಸಹ ಸೇರಿಸ್ಕೋಬೋದು. ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅಚ್ಕಾರದ ಪುಡಿ ಹಾಕಲಿಲ್ಲ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಸೇರಿಸ್ಕೊಂಬಿಡಿ. ನಾನು ಖಾಲಿ ಆಗಿತ್ತಲ್ಲ ಅಂತ ಸುಮ್ಮನಾದೆ, ಹೋಗಿ ತರೋಕ್ಕಾಗಲಿಲ್ಲ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಡಲೆ ಹಸಿಟ್ಟು ಮತ್ತು ಕಾರ್ನ್ಫ್ಲೋರ್ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಅದು ಬೋಂಡ್ ಆಗಿಬಿಡತ್ತೆ. ನಾನಿವಾಗ ಈ ಅಂಗಡೀಲಿ ತಂದಿರೋ ಬ್ರೆಡ್ನ ತೊಗೊಂಡ್ಬಿಟ್ಟು ಒಂದೊಂದೇ ತೊಗೊಬಿಟ್ಟು ಸೈಡಲ್ಲಿರೋ ಬ್ರೌನ್ ಕಲರ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಬ್ರೌನ್ ಕಲರ್ನ ಕಟ್ ಮಾಡಲಿಲ್ಲ ಅಂತಂದರೆ ಕರೆಕ್ಟಾಗಿ ಅದನ್ನ ಸ್ಟಫಿಂಗ್ ಕೊಡೋಕ್ಕೆ ಆಗೋದಿಲ್ಲ, ಅದೆಲ್ಲ ಮುರ್ಕೊಂಡು ಹೋಗುತ್ತೆ. ಅದಕ್ಕೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ. ಮಾಡ್ತಾಯಿದ್ದೀವಿ ಅಂತಂದರೆ ಅದು ಕ್ರಂಚಿನೆಸ್ ಬರೋದಕ್ಕೆ ಮೇಲ್ಗಡೆ ಕೋಟಿಂಗ್ಗೆ ಅಂತ ಹೇಳ್ಬಿಟ್ಟು ಬ್ರೆಡ್ ಪೌಡರ್ ಬೇಕೇ ಬೇಕಾಗತ್ತೆ. ಈ ಥರ ಎಲ್ಲ ನೀಟಾಗಿ ಒಂದೊಂದೇ ಇಟ್ಕೊಂಡ್ಬಿಟ್ಟು ನಾನೆಲ್ಲ ಕಟ್ ಮಾಡಿದ್ದಾಯಿತು. ಮಾಡಬೇಕಾದ್ರೆ ಇದೆಲ್ಲ ತಲೆನೋವು ಅಂತ ಹೇಳ್ಬಿಟ್ಟು ಅನ್ನಿಸ್ಬೋದು, ಆದರೆ ತಿನ್ಬೇಕಾದ್ರೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ.
ಇವಾಗಿನ್ನೇನು ಬೇಸಿಗೆ ಕಾಲ ಹೋಗ್ಬಿಟ್ಟು ಮಳೆಗಾಲ ಶುರುವಾಗ್ತೈತೆ. ಇವಾಗೆಲ್ಲ ಸಂಜೆ ಹೊತ್ತಿನಲ್ಲಿ ಮಳೆ ಬರೋ ಟೈಮಲ್ಲೆಲ್ಲ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅನಿಸುತ್ತೆ. ಅದೇ ಥರ ಬಜ್ಜಿ ಮಾಡೋದ್ರ ಬದಲು ಈ ಥರ ನಗೆಟ್ಸ್ನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾತ್ರ ತುಂಬಾ ಇಷ್ಟಪಟ್ಟು ತಿಂದರು. ನನಗಂತೂ ತುಂಬಾ ಖುಷಿ ಆಯಿತು. ನಾವಿವಾಗ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ನೆಲ್ಲ ಮಿಕ್ಸಿಗೆ ಹಾಕಬೇಕಾಗತ್ತೆ. ಮಿಕ್ಸಿಗೆ ಹಾಕಿಬಿಟ್ಟು ನೀಟಾಗಿ ಅದು ತರಿ ತರಿ ಆಗೋ ಥರ ಪೌಡರ್ ಮಾಡಿಕೊಂಡು ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ ನಾವು. ಈ ಥರ ತರಿ ತರಿಯಾಗೆಲ್ಲ ಪೌಡರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ನಾವಿವಾಗ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಂಗೆ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ತೊಗೊಂಬಿಟ್ಟು ಆ ನೀರಲ್ಲಿ ನಾವು ಆವಾಗಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ನ, ಅದನ್ನು ನೀಟಾಗಿ ಅದ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಅದು ರಿಮೂವ್ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಈ ಥರ ಮೆತ್ತಗೆ ಹಿಂಡೋ ಥರ ಅದನ್ನೆಲ್ಲ ಸ್ವಲ್ಪ ಡ್ರೈ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೆನೆಯುವಷ್ಟು ಮಾತ್ರ ಅದನ್ನು ನೀರಿಗೆ ಅದ್ದಿ ಸಾಕು. ಜಾಸ್ತಿ ನೀರು ಹಾಕಿದ್ರೆ ಅದೆಲ್ಲ ಪೀಸ್ ಆಗಿಬಿಡತ್ತೆ. ಆಮೇಲೆ ನಾವು ರೆಸಿಪಿನೂ ನೀಟಾಗಿ ಮಾಡೋದಕ್ಕಾಗಲ್ಲ. ಹಂಗೆ ಅದಾದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ನಗೆಟ್ಸ್ ಮಾಡೋದಕ್ಕೆ ಅಂತ, ಅದನ್ನು ಒಂದು ಉಂಡೆ ಮಾಡ್ಕೊಂಬಿಟ್ಟು ನೀಟಾಗಿ ಬ್ರೆಡ್ ಒಳಗೆ ಈ ಥರ ಎಲ್ಲ ಸ್ಟಫ್ ಮಾಡಬೇಕಾಗತ್ತೆ. ಅದು ಸರಿಯಾಗಿ ಆಗೋದಿಲ್ಲ. ಹಂಗಿದ್ರು ನಾವು ತಾಳ್ಮೆಯಿಂದ ಒಂಚೂರು ನೀಟಾಗಿ ಈ ಥರ ಎಲ್ಲ ಸ್ಟಫ್ ಮಾಡಬೇಕಾಗತ್ತೆ. ಈ ಥರ ಎಲ್ಲ ಸ್ಟಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಎಣ್ಣೆ ಕಾಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ನೀಟಾಗಿ ಸ್ವಲ್ಪ ಕುದಿ ಬರೋ ತನಕ ಕಾಯಬೇಕಾಗುತ್ತೆ. ಎಣ್ಣೆ ಎಲ್ಲ ಈ ಥರ ಎಲ್ಲ ನೀಟಾಗಿ ಕುದ್ದಾದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಪೌಡರಲ್ಲಿ ಆ ಬೋಂಡಾನ ನೀಟಾಗಿ ಈ ಥರ ಸ್ಟಫ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಒಂದೊಂದು ತೊಗೊಂಡು ಎಲ್ಲದನ್ನು ಸ್ಟಫ್ ಮಾಡಿ ಮೊದಲೇ ಒಂದು ಕಡೆ ಇಟ್ಕೊಳ್ಬೇಕಾಗತ್ತೆ. ನಾವು ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿಬಿಟ್ಟು ಎಲ್ಲದನ್ನು ಸೈಡಿಗೆ ಎತ್ತಿಟ್ಕೋಬೋದು. ಅದಾದಮೇಲೆ ನೀಟಾಗಿ ಎಣ್ಣೆ ಕಾದ ನಂತರ ಆ ಎಣ್ಣೆಗೆ ಒಂದೊಂದೇ ಬಿಡ್ತಾಯಿದ್ದೀನಿ ಇವಾಗ. ಎಣ್ಣೆ ಜಾಸ್ತಿ ಕಾಯಬೇಕು, ಅರ್ಧಂಬರ್ಧ ಕಾದರೆ ಅದು ಚೆನ್ನಾಗಿರಲ್ಲ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ಇದನ್ನು ಒಂದು 5-6 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಸಾಕು. ಬೇಗ ಅದು ಫ್ರೈ ಆಗಿಬಿಡುತ್ತೆ. ಜಾಸ್ತಿ ಹೊತ್ತೆಲ್ಲ ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಒಂದು ಸೈಡ್ ಕಾದಿದ ತಕ್ಷಣ ಇನ್ನೊಂದು ಸೈಡ್ ಈ ಥರ ಎಲ್ಲ ಟರ್ನ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಟರ್ನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಅದನ್ನು ಈ ಥರ ಎಲ್ಲ ತಿರುಗಿಸ್ಕೋಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಬನ್ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಬೇಗ ಹೊಡ್ಕೊಂಬಿಡುತ್ತೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಎಲ್ಲ ಟರ್ನ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರೆ ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ನಗೆಟ್ಸ್ ತಯಾರಾಗುತ್ತೆ. ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಸ್ ಜೊತೆನೂ ಸರ್ವ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಚಟ್ನಿ ಸಹ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಇನ್ನು ರೆಡ್ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಂಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸಹ ಮಾಡಿ. ಹಂಗೆ ಇದೇ ರೀತಿ ಹೊಸ ರೆಸಿಪೀಸ್ನ ನೋಡಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.